ಅದು ಮಾಡ್ತಾ ಇದ್ದಾರೆ. ಆದರೆ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಅದು ಆಗಿ ಕೊಡಬಾರ್ದಾಗಿತ್ತು. ಅದು ನಡೆದಲ್ಲಿ ಇಲ್ಲ ಅಂತಲ್ಲ, ಮನೆಯಾಗ ಒಂದಲ್ಲ, ಇವತ್ತಿನ ಗ್ರಾಮ ಪಂಚಾಯತಿಗಳು ಸಹಿತ ಭ್ರಷ್ಟಾಚಾರ ವ್ಯವಹಾರಗಳು ನಡೆದಿದ್ದಾವೆ, ಅದು ಎರಡು ಮಾತಿಲ್ಲ. ಮತ್ತು ಗ್ರಾಮ ಪಂಚಾಯತಿಗಳಿಗೆ ನಾವು ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ನಾವು ಅವ್ರಿಗೆ ಧ್ವನಿ ಕೊಡ್ತೀವಿನ ಅವರೇ ಸ್ವಯಂ ಉತ್ಪಾದನೆ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ನಮ್ಗೆ ಇಲ್ಲಿವರೆಗೆ ಮಾಡೋಕ್ಕಾಗಿಲ್ಲ. ನಾವು ಈ ಬಜೆಟ್ ಮಾಡೋ ಮುಂದೆ ಏನು ಮಾಡ್ತೀವಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳಿದ್ದು ಅವ್ರಿಗೆ ಇಂತಿಷ್ಟಪ್ಪ ಅಂತ ಹಂಚಿಕೊಡ್ತಾ ಇದ್ವಿ. ಆದರೆ ಗಾಂಧೀಜಿಯವರಿಂದ ಬಯಸಿರಲಿಲ್ಲ. ಹೌದು, ಲೋಕ ಕಲ್ಯಾಣಕರಕವಾದಂತಹ ಒಂದು ವ್ಯವಸ್ಥೆ ಬೇಕಾಗಿತ್ತು ನಮಗಿಲ್ಲ ಅಂತಲ್ಲ. ಆದರೆ ಗಾಂಧೀಜಿ ಬಯಸಿದ್ದೇನಪ್ಪ ಅಂದ್ರೆ ಹೊಸ ವಿಚಾರ, ಅಲ್ಲಿ ರೈತರ ಬೆಳಿಬೇಕು, ದುಡಿಬೇಕು, ಅವನು ದುಡಿದಂಥದ್ರಲ್ಲಿ ಉಳಿತಾಯ ಆಗಬೇಕು. ಆ ಉಳಿತಾಯವನ್ನು ರಾಜ್ಯಗಳಿಗೆ ಕೊಟ್ಟು ರಾಜ್ಯ ಸರ್ಕಾರ ಬರೀ ಅಡ್ಮಿನಿಸ್ಟ್ರೇಷನ್ ಮಾಡೋಕೆ ಅಷ್ಟೇ ದುಡ್ಡು ಅಲ್ಲಿಗೆ ಹೋಗ್ಬೇಕು ಅಂತ ಇಲ್ಲಿವರೆಗೆ ಯಾರಿಂದೂ ಆಗಿಲ್ಲ. ಮುಂದೆ ಆಗುವ ಸಾಧ್ಯತೆಗಳಿಲ್ಲ. ಯಾಕಂದರೆ ಅರ್ಥವ್ಯವಸ್ಥೆ ಇವತ್ತು ಕೆಲವು ಕಾರ್ಪೊರೇಟ್ ಕೈಯಲ್ಲೇ, ಕೆಲವು ಬಂಡವಾಳಶಾಹಿಗಳಲ್ಲೇ, ಕೆಲವು ಫಿಡಲಿಸ್ಟರ್ ಕೈಯಲ್ಲೇ, ಒಂದು ಜಮೀನ್ದಾರರ ಕೈಯಲ್ಲಿ, ಒಟ್ಟಾರಾಗಿ 10% ಜನರ ಕೈಯಲ್ಲೇ ಇಡೀ ದೇಶದ ಅರ್ಥವ್ಯವಸ್ಥೆ ಕೊಡೋದ. ಇತ್ತೀಚೆಗೆ ಮೋದಿಯವರು ಬಂದ ಒಂದು 10% ಅಲ್ಲಿ ಡಿವೈಡ್ ಆಗಿತ್ತು. ಅದು ಅದ್ರಿಗೆ ಹೋದು ಕೇವಲ ಕಾರ್ಪೊರೇಟ್ ಕೈ ಓದಿ ಎಷ್ಟು ಬಿಟ್ಟರು. ಅದು 27% ಆಯಿತು, 30% ಆಯಿತು, 40% ಆಯಿತು, ಅವ್ರಿಗೆ ಗೊತ್ತದು. ಇವತ್ತು ಕಾರ್ಪೊರೇಟ್ ಮಯ ಆಗಿದ್ದರಿಂದಾಗಿ ಅಮೇರಿಕ ಮುಂದೆ ನಾವು ಡೋಗಿ ಸಲ ಹೋಗುವಂಥ ಪ್ರಸಂಗ ಬಂದುಬಿಟ್ಟಿದೆ. ಇವತ್ತು ಇದಕ್ಕೆ ಹಿಂದಿನವರು ಕಾರಣ, ಕಾಂಗ್ರೆಸ್ಸಿಗರು, ಇವತ್ತಿನ BJPನೂ ಕಾರಣ, RSSನೂ ಕಾರಣ. ಇದಕ್ಕೆ ಗಾಂಧೀಜಿಯವರ ಅರ್ಥವ್ಯವಸ್ಥೆ ನಾವು ಅಳವಡಿಸ್ಕೊಳ್ಬೇಕಾಗಿತ್ತು. ಅದು ನಾವು ಡೈರೆಕ್ಟ್ ಪ್ರಿನ್ಸಿಪಲ್ಸಾಗಿ ಇಟ್ಬಿಟ್ವಿ. ಅದನ್ನು ಗ್ರಾಮೀಣ ಉದ್ಯೋಗ ಮುಖ್ಯ ಕೃಷಿ ಆದ ಉದ್ಯಮಗಳನ್ನ ಬೆಳೆಸ್ಕೊಂಡಿದ್ದೀವಿ. ಅಂದರೆ ಪ್ರತಿ ಗ್ರಾಮನೊಂದು ಇಂಡಸ್ಟ್ರಿ ರೂಪದಲ್ಲಿ ಬೆಳೆಸ್ಕೊಂಡು ಅಲ್ಲಿ ಅಧಿಕಾರದಿಂದ ಅಲ್ಲೇ ಹಂಚ್ಕೊಂಡು ಬಿಟ್ಟಿದ್ದೀವಪ್ಪ. ಅಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ ಅಂತಂದರೆ ಇವತ್ತು ಖಚಿತವಾಗಿ ಇಂಥ ಪ್ರಸಂಗ ಬರ್ತಿರಲಿಲ್ಲ, ಸಾಲದ ಬಜೆಟ್ ಇರ್ತಿರಲಿಲ್ಲ, ಎಲ್ಲ ಮಿಗತೆ ಬಜೆಟ್. ಹಿಂದೊಮ್ಮೆ